ಮನೆಯಲ್ಲಿ ಬಡತನ ಮತ್ತು ದರಿದ್ರ ಬರಲು ಮುಖ್ಯ ಕಾರಣಗಳು. ಸ್ನಾನ ಮಾಡುವ ಬಾಗಿಲನ್ನು ಯಾವಾಗಲೂ ತೆಗೆದುಕೊಂಡು ಇರುವುದರಿಂದ ಮನೆಗೆ ದರಿದ್ರ ಅನ್ನೋದು ಒಕ್ಕರಿಸುತ್ತದೆ. ಮನೆಯ ಹೆಣ್ಣು ಮಾತು ಮಾತಿಗೆ ಮನೆಯಲ್ಲಿ ಶಬ್ದ ಮಾಡುತ್ತಾ ಮಾತನಾಡುವುದು ಮತ್ತು ಜಗಳ ಮಾಡುವುದರಿಂದ ಮನೆಗೆ ದರಿದ್ರವನ್ನು ತಂದುಕೊಡುತ್ತದೆ. ಪಾತ್ರೆಗಳನ್ನು ಶಬ್ದ ಮಾಡುವುದು ಮಾಡಲೇಬಾರದು. ಅಡುಗೆ ಮನೆ ಹತ್ತಿರ ಮೂತ್ರ ಮಾಡುವುದು, ಅನ್ನವನ್ನು ಕಾಲಿನಿಂದ ತುಳಿಯುವುದು, ಪ್ರತಿ ಸಲ ಮನೆಯಲ್ಲಿ ಹೆಚ್ಚು ಅಡುಗೆ ಮಾಡಿ ಬಿಸಾಡುವುದು ಮಾಡಬಾರದು. ಹಲ್ಲನ್ನು ಕಚ್ಚುವುದು ಮಾಡಬಾರದು ಮತ್ತು ಉಗುರನ್ನು ಕಚ್ಚುವುದು ಸಹ ಇದು ಮನೆಗೆ ದರಿದ್ರವನ್ನು ತಂದುಕೊಡುತ್ತದೆ. ಬೇರೆಯವರ ಹತ್ತಿರ ಉಪ್ಪು, ಹುಣಸೆಹಣ್ಣು ಹಾಗೂ ಮೊಸರನ್ನು ತೆಗೆದುಕೊಳ್ಳುವುದು ಮಾಡಬಾರದು. ಸಂಜೆ ಹೊತ್ತು ಯಾವುದೇ ಕಾರಣಕ್ಕೂ ಮನೆಯಿಂದ ಹುಣಸೆಹಣ್ಣು, ಉಪ್ಪು, ಒಣಮೆಣಸು, ಮಜ್ಜಿಗೆ ಅಥವಾ ಮೊಸರು ಯಾರಿಗೂ ಕೊಡಬಾರದು. ಮನೆಯಲ್ಲಿ ದೇವರ ದೀಪ ಹಚ್ಚದೇ ಇರುವುದು, ಕೊಳಕು ಮತ್ತು ಹರಿದ ಬಟ್ಟೆಗಳನ್ನು ಧರಿಸುವುದು, ಮುರಿದ ಕನ್ನಡಿಯಲ್ಲಿ ಮುಖವನ್ನು ನೋಡಿಕೊಳ್ಳುವುದು ಯಾವುದೇ ಕಾರಣಕ್ಕೂ ಮಾಡಬಾರದು. ಮುರಿದ ಬಾಚಣಿಗೆಯಿಂದ ತಲೆ ಕೂದಲು ಬಾಚಿಕೊಳ್ಳುವುದು ಮಾಡಬಾರದು. ಮನೆಗೆ ಬಂದ ಅತಿಥಿಗಳಿಗೆ ಮನಸ್ಸಿಗೆ ನೋವು ಮಾಡಬಾರದು. ಹೆಣ್ಣು ಮಕ್ಕಳು ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೆ ಅಳುವುದು, ಸಾಯಂಕಾಲ ಸಮಯದಲ್ಲಿ ಕಸ ಗುಡಿಸುವುದು, ಸಾಯಂಕಾಲ ಸಮಯದಲ್ಲಿ ತಲೆ ಬಾಚುವುದು ಎಂದಿಗೂ ಮಾಡಬಾರದು. ಹಾಗೆ ಸಾಯಂಕಾಲ ಸಮಯದಲ್ಲಿ ಹಣ ಬೇರೆಯವರಿಗೆ ಕೊಡುವುದು ಮಾಡಬಾರದು. ಸ್ನೇಹಿತರೆ, ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತಿದ್ದೇನೆ. ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.